ಅರೆ ಜಿಂಗ್ ಜಿಂಗಾಲೆ ನನ್ನ ಮನಸ್ಸು ಕದ್ದಳು. ಅರೆ ಜಿಂಗ್ ಜಿಂಗಾಲೆ ನನ್ನ ಈ ನನ್ನ ಮಗ ಯಾಕಪ್ಪ ಇಲ್ಲವನೇ ಬಡ್ಡಿಗಾರ ಕೊಡ್ಬೇಕು ಇಲ್ಲೇ ಸಿಕ್ಕಾಕೊಂಡ್ಬಿಟ್ಟೆ ಮುಗಿದೋತು ಕತ್ತೋಗ್ತೀನಿ ಹೊಸ ಲೆಸ್ಕೆ ಮಕ್ಕಳು ಬಡ್ಡಿಗೆ ದುಡ್ಡಿಸ್ಕೊಂತಾರೆ. ಇವ್ರು ಏನಾರು ನನ್ನ ಕೈ ಸಿಗ್ಬೇಕು ಏಕ್ ಮಾರ್ ಪಂಚೀಸ್ ತುಕಡ. ಮಕ್ಕಳು ಇಲ್ಲೇ ಎಲ್ಲಾರು ಇರ್ತಾರೆ ಸಿಗ್ಲಿ ನನ್ನ ಕೈ. ಚೋಟು ಮೋಟು ಆ ಚಂಗೆ ನನ್ನ ಮಗನ್ ನೋಡಿದ ಇಲ್ಲ ಬೇಕಾಯ್ತು. ಲಪ್ಪಂಗ್ ನಮ್ಮ ಮಗ ಅಲ್ಲಿ ಕೂತ ಒಂದ್ ಯಾಕೆ ಜಾಸ್ತಿ ಆಯ್ತು ಹೋಗಿ ಜಾಸ್ತಿ ಸದಿರ. ಈ ನನ್ನ ಮಗ ಒಬ್ಬ ನನ್ನಿಂದ ಬಿದ್ದಾನ. ಬಡ್ಡಿ ಕೊಡ್ಬೇಕು ಈ ನನ್ನ ಮಗನಿಗೆ. ಬಡ್ಡಿ ಕೊಡೋಕೆ ದುಡ್ಡಿಲ್ಲ, ಏನು ಮಾಡ್ಬೇಕು? ಏನೋ ಒಂದು ಪ್ಲ್ಯಾನ್ ಮಾಡಿ ಒಂದು ಮಗನಿಗೆ ಮಾಡ್ಬೇಕು. ಏಯ್ ಬಾರ ಇಲ್ಲಿ. ಅಣ್ಣ ಬಂದೆ ಅಣ್ಣ. ಏಯ್ ಎಲ್ಲ ಬಡ್ಡಿ ದುಡ್ಡು ಕೊಡ ಇಲ್ಲಿ. ನಿಮ್ಮ ಆಯಿ ಏಯ್ ಆಯಿ ಯಾರಾಯಿ? ನಮ್ಮ ಆಯಿ. ಏಯ್ ಏನಾಯ್ತು ನಿಮ್ಮ ಮಾಯಿಗೆ? ಏನಿಲ್ಲ ಅಣ್ಣ, ಎಲ್ಲರೂ ನೈಟ್ ಎಲ್ಲ ಚಿಮ್ನಿ ಹಾರಿಸಿ ಮನೆ ಮಕ್ಕೊಂಡಿದ್ವಾ. ಏನೋ ತಡಕ್ ಬಿಡ್ಕಂತ ಸಪ್ಲ ಕೇಳಿಸ್ತಿತ್ತ. ಏನಂತೇಳಿ ಕಡ್ಡಿ ಕೊರ್ದು ಗೀಚಿದ್ರೊಳಗ ಆಯಿ ಶೆಟದ ಹಿಂಗೆ ತರ್ಕೊಂಡು ಮಕ್ಕೊಂಡ್ಬಿಟ್ಟಿಲ್ ಕಾರಣ. ಎಷ್ಟು ಮಾಡಿದ್ರು ಎಬ್ಸ್ಬೇಕು ಅಂತೇಳಿ ಪ್ರಯತ್ನ ಮಾಡಿದೆ ಅಣ್ಣ, ಆದ್ರೆ ಅಜ್ಜಿ ಹೇಳೇ ಇಲ್ಲ. ಅದಕ್ಕೆ ಊರನವ್ರಿಗೆಲ್ಲ ಹೇಳಿದ್ರೆ ಮತ್ತೆ ನನಗೆ ಬಡಿತಾರ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲರ ಕಟ್ಗೆ ಹುಡ್ಕಾಡಕತ್ತೀನಣ್ಣ. ಏಯ್ ಕಟ್ಗೆ ಏನಕ್ಕೋ? ಏನಿಲ್ಲಣ್ಣ, ಅಜ್ಜಿಗೆ ದಹನ ಮಾಡ್ಬೇಕಂತೇಳಿ ಕಟ್ಗೆ ಹುಡ್ಕಾಡಕತ್ತೀರಣ್ಣ. ಯಾಕೋ ನಿಮ್ಮೂರ್ನವ್ರು ಯಾರು ನಿನಗೆ ಸಹಾಯ ಮಾಡಲಿಲ್ಲ ಏನು? ಏನು ಮಾಡ್ತೇಣ, ಊಟ ಮೇಲೆ ಸಾಲ ಮಾಡ್ಕೊಂಡ್ಬಿಡ್ತೀನಿ, ಅದಕ್ಕೆ ಯಾವ ದುಡ್ಡು ಕೊಡ್ತಿಲ್ಲ. ನನ್ನ ಮಗನೇ ಎಲ್ಲೋದೈ ನನ್ನ ಮಗ ಸಿಕ್ರಿ ನನ್ನ ಕೈಗೆ ಏಕ್ ಮಾರ್ ಪಂಚೀಸ್ ತುಕಡ. ಈ ಡೈಲಾಗ್ ಬೇಡ, ಏನಾರ ನನ್ನ ಕೈ ಸಿಗ್ಲಿ ಏಕ್ ಮಾರ್ 50 ತುಕಡ. ಮತ್ತೆ ಯಾರ ಕಡೆ ಸಾಲ ಮಾಡೋಣ? ಯಾವನು ಸಾಲ ಕೊಡ್ತಿಲ್ಲ ಅಣ್ಣ. ನೀವ ಸಾಲ ಕೊಡ್ರಣ್ಣ.